ಮತ್ತು ದಿವಾಕರ್ ಮೂಡಿಗೆರೋ ಇದ್ದಾರೆ. ಅವರೊಬ್ಬ ಅಮೇಝಿಂಗ್ ಸ್ಪೋರ್ಟ್ಸ್ ಪರ್ಸನ್. ಅದರಲ್ಲಿ ಮೋಟರ್ ಸ್ಪೋರ್ಟ್ಸಲ್ಲಿ ತುಂಬ ಚಾಲೆಂಜಿಂಗ್ ಆಗಿ ಇವತ್ತು ಫೈಟ್ ಕೊಟ್ಟಿದ್ದಾರೆ. ಸೊ ಈ ಪ್ರೆಸೆಂಟಲ್ಲಿ ರ್ಯಾಂಕಿಂಗಲ್ಲಿ ಪ್ರೆಸೆಂಟ್ ಕ್ಯಾಟಗರಿ 800 ಫಸ್ಟ್ ಇದ್ದಾರೆ. ಸೊ ಇವರು ಸಿಂಗಲ್ ಡ್ರೈವ್ ಹ್ಯಾಂಡಲ್ ಮಾಡಿದ್ದಾರೆ. ಸಿಂಗಲ್ ಹ್ಯಾಂಡಲ್ಲಿ ಆಲ್ ದ ಎಕ್ವಿಪ್ಮೆಂಟ್ಸ್ ಇವರೆಲ್ಲ ಡ್ರೈವಿಂಗ್ ಸ್ಟೇರಿಂಗ್ ಇಂದ ಹಿಡಿದು ಕಂಟ್ರೋಲ್ಸ್ ಎಲ್ಲ ಇವರು ಒಂದೇ ಹ್ಯಾಂಡಿಂದ ಮಾಡಿದ್ದಾರೆ. ಇವರಿಗೆ ಇವತ್ತು ಕ್ರೌಡಲ್ಲಿ ತುಂಬ ಚೇರ್ ಸಿಕ್ಕಿದೆ, ತುಂಬ ಅಪ್ಲೋಡ್ ಮಾಡಿದ್ದಾರೆ ಜನ. ಅದು ಈಸ್ ಅ ಗ್ರೇಟ್ ಸ್ಪೋರ್ಟ್ಸ್ ಪರ್ಸನ್, ಈಗ ಇನ್ಸ್ಪಿರೇಷನ್ ಈ ಥರ ಚಾಲೆಂಜಿಂಗ್. ಹಾಗಾಗಿ ಇವತ್ತು ರಿಯಲಿ ಅಪ್ರಿಷಿಯೇಟಿಂಗ್. ಸೊ ಸರ್, ನೀವು ಸ್ಪೋರ್ಟ್ಸಲ್ಲಿ ಹೇಗೆ ಬಂದರೆ ಹೌ ಡಿಡ್ ಯು ಮನೇಲಿ ವೆಹಿಕಲ್ ಇತ್ತು, ಹಾಗಾಗಿ ಅದ್ರ ಬಗ್ಗೆ ಸಣ್ಣದರಿಂದಲೂ ಓಡಿಸ್ತಾ ಇದ್ದೀನಿ. ಲಾಸ್ಟ್ ಇಯರ್ ಚಿಕ್ಕಮಗಳೂರು ಫಾಸ್ಟೆಸ್ಟ್ ಆಗಿದೆ. ಬಟ್ ಮ್ಯಾಂಗ್ಳೂರು, ಬ್ಯಾಂಗ್ಳೂರು ಎಲ್ಲ ಕಡೆ ಹಾಸನದ್ದು ಅವಾರ್ಡ್ ಬಂದಿದೆ. ಕಂಟಿನ್ಯೂ ಓಡಿಸ್ತಾ ಇದ್ದೀನಿ. ಓಕೆ. ಸೊ ನಿಮಗೆ ಈ ಮೋಟರ್ ಸ್ಪೋರ್ಟ್ಸಲ್ಲಿ ಡ್ರೈವ್ ಮಾಡೋದು ಯಾವುದು? ಅಂದರೆ ಈ ಥರ ಚಾಲೆಂಜಿಂಗ್ ಇಟ್ಕೊಂಡು ನೀವು ಈ ಥರ ಸ್ಟಿಕ್ ಆಗೋದಕ್ಕೆ ಏನು ಕಾರಣ? ಅದೊಂದು ಓಡಿಸ್ಬೇಕು, ಚಾಲೆಂಜಿಂಗ್ ಡ್ರೈವ್ ಮಾಡೋದು. ಸೊ ನಿಮಗೆ ಫ್ಯೂಚರ್ ಏನೂ ಇಲ್ಲ, ಓಡಿಸ್ತಾ ಇದ್ದೀನಿ, ಒಳ್ಳೆ ಅಚೀವ್ಮೆಂಟ್ ಮಾಡ್ಕೋಬೋಣ ಅಂತ. ಆಮೇಲೆ ನಿಮ್ಮ ಸ್ವಂತ ಸಲುವಾಗಿ ಅಂದರೆ ಫಾರ್ ಯುವರ್ ಓನ್ ಗುಡ್. ಅಲ್ಲ, ನಿಮ್ಮ ಮುಂದಿನ ಪೀಳಿಗೆಗೆ ನೀವು ಏನು ಅಡ್ವೈಸ್ ಕೊಡ್ತೀರಾ? ನಮ್ಮಂಥವ್ರಿಗೆ ಅಥವಾ ಎಂಥೂಸಿಯಾಸ್ ಇರ್ತಾರಲ್ಲ, ದುಡ್ಡಿರೋರು ಓಡಿಸ್ಬೋದು, ಪಾಪ್ದವ್ರು ಓಡಿಸೋಕ್ಕೆ ಕಷ್ಟ. ಬಟ್ ನಿಮ್ದು ಎಕ್ಸ್ಪೆನ್ಸಿವ್ ಇದೆ, ಹಾಗಾಗಿ ಓಡಿಸೋದು. ಬಟ್ ನಮ್ಗೆ ಹೆಂಗೋ ಓಡಿಸ್ತಾ ಇದ್ದೀವಿ. ಬಟ್ ಓಡಿಸೋಂಥವ್ರು ಇದ್ದಾರೆ, ಅವರಿಗೆ ಸ್ಪಾನ್ಸರ್ಸ್ ಇರಲ್ಲ. ಸ್ಪಾನ್ಸರ್ಸ್ ಎಷ್ಟು ಇಂಪಾರ್ಟೆಂಟ್ ಸರ್ ಈ ಸ್ಪೋರ್ಟ್ಸ್? ಅದ್ರ ಬಗ್ಗೆ ಅಷ್ಟು ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಕ್ರೇಜ್ ಕಮ್ಮಿ ಅನ್ಸುತ್ತೆ. ಸೊ ಅವರೆಲ್ಲ ಸ್ವಲ್ಪ ಮುಂದೆ ಎಂಕರೇಜ್ ಮಾಡಕ್ಕೆ ಬಂದರೆ ಜನ ಓಡಿಸ್ಬೋದು. ಬಟ್ ಕಾಸ್ಟ್ಲಿ ಗೇಮ್ ಅಲ್ಲ, ಹಾಗಾಗಿ ಯಾರು ಇನ್ವೆಸ್ಟ್ ಮಾಡಲ್ಲ. ಅದು ನಾವು ಓಡಿಸೋದು ದೊಡ್ಡ. ಸೊ ಲಾಸ್ಟ್ 2-3 ಇಯರ್ಸಲ್ಲಿ ಗ್ಯಾಪಲ್ಲಿ ಮೋಟರ್ ಸ್ಪೋರ್ಟ್ಸ್ ಎಷ್ಟು ಬೆಳೆದಿದೆ ನಿಮ್ಮ ಪ್ರಕಾರ? ಈಗ ಬೆಳೆದಿದೆ ಎಲ್ಲ ಕಡೆನೂ. ಮಧ್ಯರ, ಚಿಕ್ಕಮಗಳೂರು, ಹಾಸನ, ಬ್ಯಾಂಗ್ಳೂರು, ಶಿವಮೊಗ್ಗ ಎಲ್ಲ ಕಡೆನೂ ಡರ್ಟ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಮಾಡ್ತಾರೆ. ಕ್ರೌಡು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಂಟ್ರೆಸ್ಟಲ್ಲೇ ಬಂದು ನೋಡ್ತಾರೆ, ಗೇಮಿಗೆಲ್ಲ ಬಂದು ಸಪೋರ್ಟು ಮಾಡ್ತಾರೆ. ಸರ್, ನೀವು ಬರೀ ಡರ್ಟ್ ಟ್ರ್ಯಾಕ್ ಅಷ್ಟೇ ಮಾಡ್ತೀರಾ? ಏನು TSD ಮತ್ತು ನಾರ್ಮಲ್ ಸ್ಟೇಜ್ ರ್ಯಾಲಿಗಳು? ಡರ್ಟ್ ಟ್ರ್ಯಾಕ್ ಮಾತ್ರ ಓಡಿಸ್ತಾ ಇದ್ದೀವಿ. ಸೊ ಡರ್ಟ್ ಟ್ರ್ಯಾಕ್ ಸ್ಪೆಷಲಿಸ್ಟ್ ನೀವು. ಸೊ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಮೋಟರ್ ಸ್ಪೋರ್ಟ್ಸ್ ಒಂದು ಸ್ಪೆಕ್ಟೇಟರ್ ಮೋಟರ್ ಸ್ಪೋರ್ಟ್ಸ್ ಆಗ್ತದೆ. ಅಂದರೆ ಜನ ಬಂದ್ಬಿಟ್ಟು ಸ್ಟೇಜಲ್ಲಿ ಬಂದಿದ್ದಾರೆ. ಸೊ ಇವರಂಥ ಒಂದು ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಇರೋದ್ರಿಂದ ಇದು ಒಂದೇ ನೆಕ್ಸ್ಟ್ ಪೀಳಿಗೆ ಸ್ಕೋಪ್ ಆಮೇಲೆ ಎಫರ್ಟ್ಸ್. Sir, we'll try our